ಏನು ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾರ್ವಜನಿಕ ಸಂಸ್ಥೆಗಳನ್ನ ಏನು ಖಾಸಗೀಕರಣ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಕೇಂದ್ರ ಸರ್ಕಾರ ವಿದ್ಯುತ್ ಶಕ್ತಿ ಇಲಾಖೆನೇ ಖಾಸಗೀಕರಣ ಮಾಡೋಕ್ಕೆ ಹೊರಡ್ತಾ ಇದೆ. ಹಾಗೆ ಇವತ್ತು ಕರ್ನಾಟಕದಲ್ಲಿ ಒಂದು 19 ಜಿಲ್ಲೆಗಳನ್ನ ಟಾಟಾ ಕಂಪ್ನಿಯವರು ನಮಗೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕಲ್ಲ ಸರಬರಾಜು ಮಾಡೋದಕ್ಕೆ ಮಾತ್ರ ನಾವು ಲಾಭ ಮಾಡ್ಕೊತೀವಿ, ನೀವು ಉತ್ಪಾದನೆ ಮಾಡಿಕೊಡಿ, ನಾವು ಲಾಭ ಮಾಡ್ಕೊತೀವಿ ಅಂತೇಳಿ ಟಾಟಾ ಕಂಪ್ನಿಯವರು ಕೇಳಿರೋದಕ್ಕೆ ಇವತ್ತು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಸಾರ್ವಜನಿಕರ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಇದು ಏನಾಗ್ತಾ ಇದೆ ನಮಗೆ ನಿರಂತರವಾಗಿ ನೋಡ್ತಾ ಇದ್ದರೆ, ಇವತ್ತು ಬೆಂಬಲ ಮಾಡೋಕ್ಕೆ ಕೊಟ್ಟರು, ಏನು ಖಾಸಗೀಕರಣ ಮಾಡೋಕ್ಕೆ ಹೋದರು, ಅದನ್ನು ಹೋರಾಟಗಳು ಮಾಡಿ ತಡಿಬೇಕಾಗಿ ಬಂತು. ಮತ್ತು ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಕೊಟ್ಟಿದ್ದಾರೆ, ಇದನ್ನು ನಾವು ಇವತ್ತು ತಡಿಬೇಕಾಗಿದೆ. ಮತ್ತು ನಮ್ಮ BSNL ಖಾಸಗೀಕರಣ ಮಾಡೋಕ್ಕೆ ಹೋದರು, ಅದು ಸಹ ಹೋರಾಟಗಳು ಮಾಡಿ ತಡೆದಿದ್ದಾರೆ. ಆದರೆ ಅಲ್ಲಿದ್ದಂಥ ಉದ್ಯೋಗ ಸಿಬ್ಬಂದಿನ ಎಲ್ಲರನ್ನೂ ರಿಮೂವ್ ಮಾಡಿರುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಇದು ಏನು ಅಲ್ಲಿ ಸಿಬ್ಬಂದಿ ಕೊರತೆಯಿಂದ ಆ ಇಲಾಖೆ ಇವತ್ತು ನಶಿಸಿ ಹೋಗ್ತಾ ಇದೆ. ಇವತ್ತು ಲಕ್ಷಾಂತರ ಕೋಟಿ ಆಸ್ತಿ ಇರುವಂಥ ಇವತ್ತು BSNL ಸಂಸ್ಥೆ ಇವತ್ತು ಸೊರಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಯಾಕೆ ಸೊರಗ್ತಾ ಇದೆ ಅಂತಂದರೆ, ಇವತ್ತು ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಇವರು ಮಣೆ ಆಗ್ತಾ ಇರುವಂಥದ್ದು, ಜೊತೆಗೆ ಅವ್ರು ಕೊಡೋ ಅಂಥ ಕಮಿಷನ್ಗಳಿಗೆ ನಮ್ಮ ಸರ್ಕಾರಗಳು ಮತ್ತು ನಮ್ಮ ರಾಜಕಾರಣಿಗಳು ಅದಕ್ಕೆ ತಲೆಬಾಗ್ತಾ ಇರೋದ್ರಿಂದ ಇವತ್ತು ನಮ್ಮ ಈ ಪರಿಸ್ಥಿತಿ ತಲೆದೋರ್ತಾ ಇದೆ. ಜೊತೆಗೆ ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಿದ್ದೇ ಆದರೆ ಇವತ್ತು ರೈತರಿಗೆ ಯಾವ ಪರಿಸ್ಥಿತಿ ಬರ್ತದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ ವಿದ್ಯುತ್ ಪಂಪ್ ಸೆಟ್ಗಳಿಗೆ ಇವತ್ತೇನು IP ಸೆಟ್ಗಳಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದಾರೆ. ಇವತ್ತು ಗ್ಯಾಸ್ಗೆ ಕೇಂದ್ರ ಸರ್ಕಾರ ಗ್ಯಾಸ್ಗೆ ನಾವು ನಮ್ಮ ಸಬ್ಸಿಡಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತೇಳಿ ಲಾಸ್ಟಿಗೆ ಇವತ್ತು ಯಾರಿಗೂ ಇವತ್ತು ₹1 ಆಗದೆ ಇರುವಂಥದ್ದು ನಿಲ್ಲಿಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ವಿದ್ಯುತ್ ಪಂಪ್ ಸೆಟ್ಗಳಿಗೆ ನಾವು ಯಾವುದೇ ರೀತಿಯಾದಂಥ ಸಹಾಯಧನನ ನಿಲ್ಲಿಸೋದಿಲ್ಲ, ಉಚಿತವಾದಂಥ ವಿದ್ಯುತ್ತನ್ನು ನಿಲ್ಲಿಸೋದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಇವತ್ತು ಹೇಳ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದರೆ ಅದು ಏನು ಇವತ್ತು ನಾವು ಕಣ್ಣಾರೆ ಕಂಡಿರೋವಂಥದ್ದನ್ನು ಇವತ್ತು ಗ್ಯಾಸ್ ಆಗಿರ್ಬೋದು, ಇವಾಗ ನಾಳೆ ವಿದ್ಯುತ್ ಅದೇ ಪರಿಸ್ಥಿತಿಗೆ ಬರ್ತದೆ. ಕೊಡ್ತಾರೆ, ಕೆಲವು ದಿವಸ ಆದಮೇಲೆ ಸ್ವಲ್ಪನೇ ತೆಗೆಯುವಂಥ ಆಗ್ತದೆ. ಇವತ್ತು ರೈತರಿಗೆ ಬೆಳೆಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲದೆ ನಾವು ನಷ್ಟಕ್ಕೆ ಒಳಗಾಗ್ತಾ ಇದ್ದೀವಿ. ಆದರೆ ಜೊತೆಗೆ ಏನು ಇವತ್ತು ದೇಶಕ್ಕೆ ಆಹಾರ ಭದ್ರತೆನ ಯಾವ ರೀತಿ ಒದಗಿಸ್ತಿದೆ ಅಂತಂದರೆ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವ ರೀತಿಯಲ್ಲಿ ಆಹಾರ ಭದ್ರತೆನ ರೈತರು ಬೆಳ್ಕೊಡ್ತಾ ಇದ್ದಾರೆ. ಆದರೆ ರೈತ ಅವನ ಆರ್ಥಿಕ ಭದ್ರತೆ ಇದೆಯಾ ಅಂತಂದರೆ ಅದಿಲ್ಲ. ಆಗ್ತಾ ಇರೋದು ಏನಂತಂದರೆ, ಈ ರೀತಿ ಸರ್ಕಾರದಿಂದ ಸಿಗ್ತಿರುವಂಥ ಸಹಾಯಧನಗಳಿಂದ ಏನೋ ಹಂಗೆ ಉಳ್ಕೊಂಡಿದ್ದಾನೆ. ಇವತ್ತು ವಿದ್ಯುತ್ ಶಕ್ತಿ ಏನಾದರೂ ಖಾಸಗೀಕರಣ ಆಗಿದ್ದೆ ಆದರೆ ಆ ವಿದ್ಯುತ್ ಬಿಲ್ ಕಟ್ಟಬೇಕಾದ್ರೆ ಯಾವ ರೈತರು ಸಹ ಬೆಳೆ ಮಾಡೋದಕ್ಕೆ ಹೋಗೋದಿಲ್ಲ, ಮುಂದೆ ಅವನು ನಷ್ಟಕ್ಕೊಳಗಾಗ್ತಾನೆ, ಅವನ ಭೂಮಿನೂ ಸಹ ಅವನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಬೆಳೆ ಮಾಡಲಿಲ್ಲ ಅಂತಂದರೆ ಮತ್ತೆ ಯಾವುದೋ ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪ್ನಿ ಬರ್ತದೆ, ನಾವು 10,000 ಎಕರೆಯಲ್ಲಿ ಬೆಳೆ ಮಾಡ್ತೀವಿ, 5,000 ಎಕರೆಯಲ್ಲಿ ಬೆಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಲೀಸಿಗೆ ತೊಗೊಂಡು ಲಾಸ್ಟಿಗೆ ಅವರು ಸೊತ್ತುಗಳು ಮಾಡ್ಕೊಳ್ಳೋವಂಥದ್ದು ಕ್ರಮಕ್ಕೆ ಇವತ್ತು ನಮ್ಮ ಸರ್ಕಾರಗಳು ತಲೆದೋರ್ತಾ ಇರೋದು. ಇವೆಲ್ಲ ಖಾಸಗೀಕರಣ ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ರೈತರನ್ನ ಕಡಿಮೆ ಮಾಡಬೇಕು. ರೈತರು ದುಡಿಯುವಂಥ ರೈತರನ್ನ ಕಡಿಮೆ ಮಾಡಿ ರೈತರ ಕಡೆಯಿಂದ ಭೂಮಿನ ನಿರಂತರವಾಗಿ ರೈತರೇ ಆ ಭೂಮಿ ಬಿಟ್ಟು ಹೊರಗಡೆ ಹೋಗುವ ರೀತಿಯಲ್ಲಿ ಅವನಿಗೆ ಹಿಂಸೆ ಕೊಡ್ತಾ ಬರ್ತಾ ಇರುವಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರಿಂದ ಏನು ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ, ಟಾಟಾ ಕಂಪ್ನಿಗೆ ಕೊಡೋದಕ್ಕೆ ಹೊರಟಿದೆ. ಏನು ನಾಳೆ ಅಬ್ಜೆಕ್ಷನ್ಗೆ ಲಾಸ್ಟ್ ಡೇಟ್ ಇದೆ. ಕೂಡಲೇ ಏನು ಇವತ್ತು ರೈತರು ಇವತ್ತು ಅಬ್ಜೆಕ್ಷನ್ ಮಾಡಿದ್ದಾರೆ, ಕಾರ್ಮಿಕರು ಮಾಡಿದ್ದಾರೆ, ಮತ್ತು ಸಿಬ್ಬಂದಿ KEB ಬೆಸ್ಕಾಂ ಸಿಬ್ಬಂದಿಗಳು ಮಾಡಿದ್ದಾರೆ. ಕೂಡಲೇ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಈ ಏನು ಖಾಸಗೀಕರಣ ಮಾಡೋದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನೋದನ್ನು ನಮ್ಮ ಒತ್ತಾಯ ಆಗಿದೆ ಸರ್. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಅಬ್ಣಿ ಶಿವಪ್ಪ.